ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈಗಾಗಲೇ ನೀವೆಲ್ಲರೂ ನೆಚ್ಚಿನ ನಿಮ್ಮ ಮುದ್ದು ಮಕ್ಕಳು PUC ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಕಾಯ್ತಾ ಇರುವಂಥ ಕಾತುರತೆ ಇದೆಯಲ್ಲ, ಆ ಕಾತುರತೆಗಿಂತ ಹೆಚ್ಚಾಗಿ ನಿಮ್ಮ ಕಾತುರತೆಯೇ ಜಾಸ್ತಿ ಇದೆ ಅಲ್ವಾ? ಖಂಡಿತ ಹೌದು ಬಂಧುಗಳೇ. ಯಾವುದೇ ಪೇರೆಂಟ್ಸ್ಗೆ ತನ್ನ ಮಕ್ಕಳು ರಿಸಲ್ಟ್ ಹೇಗೆ ಬರುತ್ತೆ ಅನ್ನುವಂಥ ತುಂಬ ಕಾತುರದಿಂದ ಅದನ್ನು ವೆಯ್ಟ್ ಮಾಡ್ತಾಯಿರ್ತೀವಿ. ಯಾಕೆಂದರೆ ಇದು ಪ್ರಮುಖವಾದ ಘಟ್ಟ. ಒಂದು SLC ಎಕ್ಸಾಮು ಮತ್ತು PUC ಎಕ್ಸಾಮು ಬೇಸು. ಸೊ ಹಾಗಾಗಿ ಕಾಯ್ತಾ ಇರ್ತೀರ. ಒಂದು ಕಿವಿ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದೇನೇ ಆಗಿರಲಿ, ರಿಸಲ್ಟ್ ಏನೇ ಆಗಿರಲಿ, ಕೇವಲ ಅಂಕಗಳು ಮಾತ್ರನೇ ಜೀವನಕ್ಕೆ ಇದು ಕೊಡುವಂಥದ್ದು ಅಂತ ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಬೇಕು ರಿಸಲ್ಟು, ಒಳ್ಳೆ ಮಾರ್ಕ್ಸ್ ಬೇಕು, ಒಳ್ಳೆ ಪರ್ಸೆಂಟೇಜ್ ಬೇಕು, ಹೌದು. ಬಟ್ ಆ ಪರ್ಸೆಂಟೇಜು ಅದೇ ಮೇಯ್ನಾಗಿ ಮಕ್ಕಳ ಜೀವನವನ್ನೇ ಹಾಳಾಗುವಂತಹ ದಾರಿ ಮಾಡಿಕೊಡುವುದಕ್ಕೆ ನೀವು ಕಾರಣಕರ್ತರಾಗಬೇಡಿ. ದಯಮಾಡಿ ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಮಕ್ಕಳಿಗೆ ಏನು ಬರುತ್ತೋ, ಹೇಗೆ ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಿ. ಮತ್ತು ಇದೇ ಕೊನೆ ಅಲ್ವಲ್ಲ ಬಂಧುಗಳೇ. ಪ್ರತಿಯೊಂದಕ್ಕೂ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅದಕ್ಕೊಂದು ಸಾಲ್ವೇಷನ್ ಇದ್ದೇ ಇದೆ ಅಲ್ವಾ? ಮತ್ತು ಎಕ್ಸಾಮ್ ಇದ್ದೇ ಇದೆ. ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇದೆ. ಆ ಬಗ್ಗೆ ನೀವು ಖಂಡಿತ ಯೋಚನೆ ಮಾಡ್ತಾ ಬನ್ನಿ. ದಯವಿಟ್ಟು ಕಳಕಳಿಯಿಂದ ಕೇಳ್ಕೊಳ್ತೀನಿ ನಾನು. ಮತ್ತು ಅದು ಹೌದು, ಇದೊಂದು ಜೀವನದ ಪ್ರಮುಖವಾದ ಘಟ್ಟದ ಫಲಿತಾಂಶ ಬರ್ತದೆ. ಈ ಹೊತ್ತಲ್ಲಿ ಆತಂಕ ಸಹಜವೇ ಇರುತ್ತೆ. ಆದರೂ ಅದೇನೇ ಆದ್ರೂ ಇದೇ ಅಂತ್ಯ ಆಗಬಾರ್ದು. ಇದು ಹೊಸ ಪಯಣದ ಆರಂಭ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಉನ್ನತ ಅಂಕಗಳು ನಿಮ್ಮ ಪರಿಶ್ರಮಕ್ಕೆ ಸಿಕ್ಕಂಥ ಗೌರವ ಇರುತ್ತೆ, ಹೌದು. ಹಾಗೆ ಕಡಿಮೆ ಅಂಕಗಳು ಬಂತು ಅಂತ ಅಂದ್ಕೊಳ್ಳಿ, ಅದು ನಿಮ್ಮ ತಾಳ್ಮೆಗೆ ಒಡ್ಡಿದಂತಹ ಸವಾಲು ಅಂತ ಮಕ್ಕಳ ನೀವು ತಿಳ್ಕೊಳ್ಬೇಕು. ಈ ಅಂಕಗಳು ನಿಮ್ಮ ಅರ್ಹತೆಯನ್ನು ನಿರ್ಧರಿಸುತ್ತೆ ಅಷ್ಟೇ ಹೊರತು ನಿಮ್ಮ ಅಸ್ತಿತ್ವವನ್ನು ನಿರ್ಧರಿಸೋದಿಲ್ಲ ಯಾವತ್ತೂ. ನೀವು ಗೆಲುವು ಸಿಕ್ಕಿದ್ರೆ ಖಂಡಿತ ಸಂತೋಷ. ನಿಮಗೆ ಸಿಕ್ಕಂಥ ನಿಮ್ಮ ಗೆಲುವನ್ನು ನೀವು ಮುಂದಿನ ನಿಮ್ಮ ದಾರಿಗೆ ದೀಪವನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಆ ದೀಪದ ಬೆಳಕಿನಲ್ಲಿ ಮುನ್ನಡೀತಾ ಹೋಗಿ ನೀವು ತುಂಬಾ ಖುಷಿಯಾಗಿ ನಿಮ್ಮ ಜೀವನವನ್ನು ಲೀಡ್ ಮಾಡಿ ಅಂತ ಹೇಳ್ತೀನಿ. ಆದರೆ ಅಕಸ್ಮಾತ್ತಾಗಿ ಹಿನ್ನಡೆ ಏನಾದರೂ ಸಿಕ್ಕಿದ್ರೆ ಅದನ್ನೇ ನೀವು ದೊಡ್ಡದಾಗಿ ಬೇಜಾರು ಮಾಡ್ಕೊಳ್ತಾ ಇನ್ನೇನೋ ಯೋಚನೆ ಮಾಡುವುದನ್ನು ದಯವಿಟ್ಟು ನಿಲ್ಲಿಸಿ. ಈ ಹಿನ್ನಡೆ ಆದರೂ ಕೂಡ ಆ ಹಿನ್ನಡೆಯೇ ಹೊಸ ದಾರಿಯ ಪಾಠ ಅಂತ ತಿಳ್ಕೊಳ್ಳಿ. ಬೇಕಾದಷ್ಟು ಜನ ಬಂಧುಗಳೇ ಸಾಧಿಸಿ ಸೋತವರು ಸಾವಿರ ಜನ ಇದ್ದಾರೆ. ಸೋತು ಗೆದ್ದವರು ಕೂಡ ಸಾವಿರಾರು ವ್ಯಕ್ತಿಗಳಿದ್ದಾರೆ. ನಮ್ಮ ಮಧ್ಯೆ ಇವರೆಲ್ಲ ಕಂಡು ಬರ್ತಾರೆ. ಥಾಮಸ್ ಆಲ್ವಾ ಎಡಿಸನ್ನು ಎಂಥ ಪ್ರಮುಖವಾದ ವ್ಯಕ್ತಿ. ಎಲ್ಲ ಶಿಕ್ಷಕರು ಇವ್ರನ್ನ ದಡ್ಡ ಅಂತ ಹೊರಗಡೆ ಹಾಕ್ಬಿಟ್ಟಿದ್ರು ಅಲ್ವಾ? ಆದರೆ ಇವರು ಮುಂದೆ ಏನು ಕಂಡು ಹಿಡಿದ್ರು? ವಿದ್ಯುತ್ ದೀಪವನ್ನು ಸೇರಿದ ಹಾಗೆ ಹೆಚ್ಚು ಸಂಶೋಧನೆಗಳನ್ನ ಇವರು ಕೊಡ್ತಾ ಇಡೀ ಜಗತ್ತನ್ನೇ ಬೆಳಗಿಸಿ ಅತ್ಯುತ್ತಮವಾದ ವ್ಯಕ್ತಿ ಅಂತ ಅನ್ಸ್ಕೊಳ್ತಾರೆ. ಅದೇ ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಜನ ಇದ್ದಾರೆ ಬಂಧುಗಳೇ. ಇವರೆಲ್ಲ ನಮಗೆ ಸಾಧಕರ ಸಾಲಿನಲ್ಲಿ ನಿಂತ್ಕೊಳ್ಳುವಂಥ ಅನೇಕ ಸಾವಿರಾರು ಮಂದಿ ಸಾಧಕರು ನಮ್ಮ ಮಧ್ಯೆ ಇದ್ದಾರೆ. ಇವರು ಸ್ಟಾರ್ಟಿಂಗಲ್ಲಿ ತುಂಬಾ ಬೇಜಾರಾಗಿರುತ್ತೆ. ಆಮೇಲೆ ಅವರು ತುಂಬ ಒಳ್ಳೆಯ ಇದನ್ನು ಸಾಧನೆ ಮಾಡ್ತಾರೆ. ಇವರು ಅನಂತ ಸರ್, ಅವರು ಅನಂತಮೂರ್ತಿ ಸರ್ ಹಾಡ್ತಾ ಇದ್ರಲ್ಲ, ಅವರು ಎಷ್ಟು ಆಕಾಶವಾಣಿಯಲ್ಲಿ ಎಷ್ಟು ಸತಿ ಆಡಿಷನ್ಗೆ ಹೋದ್ರೂ ಪ್ರತಿ ಸಲ ಆಡಿಷನಲ್ಲಿ ಅವರು ಹಿನ್ನಡೆಯನ್ನೇ ಅನುಭವಿಸ್ತಾ ಇರ್ತಾರೆ. ಆದರೆ ಕೊನೆಗೆ ಅವರು ಸಕ್ಸಸ್ಸನ್ನು ಪಡ್ಕೊಳ್ತಾರೆ. ಹಾಗೆ ಆಲ್ಬರ್ಟ್ ಐನ್ಸ್ಟೈನ್ ಇವರು ಅಷ್ಟೇ ಚಿಕ್ಕ ಹುಡುಗರಿದ್ದಾಗ ಇವ್ರಿಗೆ ಮಾತಾಡೋ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಅದು ಗಣಿತ ಬಿಟ್ಟು ಎಲ್ಲ ವಿಷಯದಲ್ಲೂ ಅವರು ತುಂಬ ಹಿಂದುಳಿದಿರ್ತರು. ಆವಾಗ ಎಂಥ ವ್ಯಕ್ತಿ ಆಲ್ಬರ್ಟ್ ಐನ್ಸ್ಟೈನ್ ಅವರು. ಆದರೆ ಮುಂದೆ ಭೌತ ವಿಜ್ಞಾನಿ ಆದರವರು ಅಲ್ವಾ? ಹೀಗೆ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಸ್ಟಾರ್ಟಿಂಗಲ್ಲೂ ಯಾವಾಗಲೂ ಕೆಲವೊಮ್ಮೆ ಹಿನ್ನಡೆ ಕಂಡು ಬರೋದು ಸಹಜ.
ಅದನ್ನೇ ನಾವು ದೊಡ್ಡದಾಗಿ ನಾವು ಮಾಡ್ಕೊಳ್ತಾ ನಾವು ಬೇಜಾರು ಮಾಡಿ ಆ ಮಕ್ಕಳಿಗೂ ಬೇಜಾರು ಮಾಡಿ ಇದನ್ನು ನಾವು ಮಾಡೋದು ಬೇಡ. ಈ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದು ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ರಿಚರ್ಡ್ ಅವರು, ಬ್ರಾನ್ಸನ್ ಅವರು ವರ್ಜಿನ್ ಗ್ರೂಪ್ ಸಂಸ್ಥೆಯ ಮಾಲೀಕರಾಗಿದ್ದರು. ಇವ್ರಿಗೂ ಅಷ್ಟೇ ಓದು ಬರಹದ ಸಮಸ್ಯೆಗೆ ಮುಂಚೆ ಸ್ಟಾರ್ಟಿಂಗಲ್ಲಿತ್ತು. ಇವರು ಪಾಪ ಯಾವಾಗಲೂ ಹಿನ್ನಡೆ ಫೇಲ್ ಆಗ್ತಾಯಿದ್ರು. ಆದರೆ ಅವರು ಈಗ ಒಂದು ವಿಶ್ವದ ಅತ್ಯಂತ ಒಂದು ದೊಡ್ಡ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದಾರೆ. ಈ ಥರ ಉದಾಹರಣೆ ಬೇಕಾದಷ್ಟಿದೆ ಬಂಧುಗಳೇ. ಹಾಗೆ ಸರ್ ವಿನ್ಸ್ಟನ್ ಚರ್ಚಿಲ್ ಅವರು, ಬ್ರಿಟನ್ನ ಮಾಜಿ ಆಗಿರೋರು ಚರ್ಚಿಲ್ ಅವರು ಶಾಲೆಯಲ್ಲಿದ್ದಾಗ 6ನೇ ತರಗತಿಯಲ್ಲಿ ಫೇಲ್ ಆಗಿದ್ದರು. ಆದರೆ ನಾಯಕತ್ವದ ಗುಣ ಅಷ್ಟು ತುಂಬ ಪ್ರಬಲವಾಗಿತ್ತು. 2ನೇ ಮಹಾಯುದ್ಧದಲ್ಲಿ ಬ್ರಿಟನ್ಗೆ ಇದು ಜಯ ತಂದುಕೊಡ್ತು. ಇದೆಲ್ಲ ಒಂದು ಉದಾಹರಣೆ. ನಮ್ಮ ರವೀಂದ್ರನಾಥ ಠಾಗೂರ್ ಅವರು, ಭಾರತದ ಹೆಮ್ಮೆಯ ಠಾಗೂರ್ ಅವ್ರಿಗೆ ಶಾಲೆಯಲ್ಲಿ 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಓದಿದಂಥ ಅಷ್ಟು ಒಂದು ಇತಿಹಾಸನೇ ಇರಲಿಲ್ಲ. ಅವರು ಶಾಲಾ ಪರೀಕ್ಷೆಗಳಲ್ಲಿ ಆಸಕ್ತಿ ತೋರದೆ ಹೊರಗಡೆ ಬಂದವರು. ಆದರೆ ಮುಂದೆ ಸಾಹಿತ್ಯಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಏಷ್ಯಾದ ಪ್ರಮುಖ ವ್ಯಕ್ತಿ ಆಗ್ತಾರೆ. ಸಚಿನ್ ತೆಂಡೂಲ್ಕರ್ ಅವರು ಕೇಳಿದ್ರಲ್ಲ, ಕ್ರಿಕೆಟ್ನ ದೇವರು, ಗಾಡ್ ಆಫ್ ದ ಕ್ರಿಕೆಟ್ ಅಂತ ಹೇಳ್ತಾರೆ. ಅವರು ಅಷ್ಟೇ 10th ಎಕ್ಸಾಮಲ್ಲಿ ಫೇಲ್ ಆಗಿದ್ದವರು, ಆದರೆ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಅವರ 10th ಸ್ಟ್ಯಾಂಡರ್ಡು ಅವರ ವಿಷಯ 10th ಸ್ಟ್ಯಾಂಡರ್ಡ್ ಪಠ್ಯಪುಸ್ತಕದಲ್ಲಿ ಅವರ ಸಾಧನೆಯ ಪಾಠ ಇದೆ. ಇಡೀ ಇದು ನಮ್ಮ ದೇಶದ ಎಲ್ಲ ಮಕ್ಕಳುಗಳು ಅವರ ಸಾಧನೆಯನ್ನು ಓದುವಂತಹ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವರು ಸಚಿನ್ ತೆಂಡೂಲ್ಕರ್ ಅವರು. ಹೀಗೆ ಬೇಕಾದಷ್ಟು ಜನ ಇದ್ದಾರೆ ಬಂಧುಗಳೇ. ಮನೋಜ್ ಕುಮಾರ್ ಅವರು ಅಷ್ಟೇ ಜನಪ್ರಿಯ ಸಿನಿಮಾದಲ್ಲಿ ಅವರ ಒಂದು ಸಖತ್ತು ಒಳ್ಳೆಯ ಸಿನಿಮಾ ಕೊಟ್ಟರು. ಅವರು PUCನಲ್ಲಿ ಫೇಲ್ ಆಗಿದ್ದವರು, ಆದರೆ ಇವತ್ತು ಹೆಮ್ಮೆಯ IPS ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಈ ರೀತಿ ಬೇಕಾದಷ್ಟು ಜನ ಇದ್ದಾರೆ ಸಾಧಕರು. ಅಂದರೆ ಅಂಕಗಳ ಆಚೆಗೂ ಬದುಕಿದೆ ಅನ್ನೋದನ್ನು ಸಾಧಿಸಿ ತೋರಿಸಿರುವರು ಇವರು. ಹಾಗೆ ಎಲ್ಲರಿಗೂ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿರುವವರು ಇವರು. ಇವರ ಒಂದು ನೆರಳಿನಲ್ಲಿ ನಾವು ಇವರನ್ನು ಜ್ಞಾಪಿಸ್ಕೊಳ್ತಾ ನಾವು ಬೇಕಾದಷ್ಟು ವಿಚಾರವನ್ನು, ಬೇಕಾದಷ್ಟು ಸಾಧನೆಗಳನ್ನ ನಾವು ಸಾಧಿಸೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಬೇಕಾಗತ್ತೆ ಬಂಧುಗಳೇ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕೇ ಹೊರತು ಕೇವಲ ಅಂಕಗಳು, ಮಕ್ಕಳ ಅಂಕಗಳು, ಮಗುವಿಗೆ ಏನೋ ಹೀಗೆ ಮಾಡಿಬಿಟ್ಟ ಅಂತ ನಾವು ಕೊಡ್ತಾ ಇರೋದು, ಮತ್ತು ನಮ್ಮನ್ನು ನೋಡಿ ಮಕ್ಕಳು ಬೇಜಾರು ಮಾಡ್ಕೊಳ್ಳೋದು, ಅದರಿಂದ ಹೊರಗಡೆ ಬರೋಕ್ಕಾಗದೆ ಮಕ್ಕಳು ಇನ್ನೇನು ಅನಾಹುತಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಆಗುವಂಥ ಸಾಧ್ಯತೆಗಳು ಇರುತ್ತೆ. ದಯವಿಟ್ಟು ಈ ಸಾಧ್ಯತೆಗಳಿಗೆ ಯಾರೂ ಅವಕಾಶವನ್ನು ಕೊಡಬೇಡಿ. ಮಕ್ಕಳು ನಮ್ಮ ಮಕ್ಕಳು ಅಲ್ವಾ ಬಂಧುಗಳೇ, ಇರಲಿ ಪರವಾಗಿಲ್ಲ. ಇನ್ನು ಅಕಸ್ಮಾತ್ತಾಗಿ ಒಂದು ಪರ್ಸೆಂಟೇಜ್ ಒಂಚೂರು ಕಡಿಮೆ ಬಂದರೂ ಅಡ್ಡಿ ಇಲ್ಲ. ಏನಾದರೂ ಒಂದು ಪರಿಹಾರದಕ್ಕಿದ್ದೇ ಇರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡ್ದಲೇ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ. ನನಗೆ ಗೊತ್ತು ನಿಮ್ಮ ಅನಿಸಿಕೆ, ನಿಮ್ಮ ಯೋಚನಾ ಲಹರಿ ನನಗೆ ಗೊತ್ತಾಗತ್ತೆ. ಯಾಕೆಂದರೆ ಈ PU ಅಂಕಗಳು ನೆಕ್ಸ್ಟ್ ಅವರ ಒಂದು ಬೆಳವಣಿಗೆಗೆ, ಅವರ ಒಂದು ಮುನ್ನಡೆಗೆ ತುಂಬಾ ಪ್ರಮುಖವಾದಂತಹ ವಿಚಾರ, ಅದು ಪ್ರಮುಖವಾದಂಥದ್ದು ಅನ್ನೋದು ಗೊತ್ತು. ಆದ್ರೂ ಕೆಲವೊಮ್ಮೆ ನಮ್ಮ ಮಿತಿ ಮೀರಿದಂತಹ ಸಂದರ್ಭದಲ್ಲಿ ಅದನ್ನು ಇನ್ನು ಮತ್ತೇನು ಮಾಡೋಕ್ಕಾಗಲ್ಲ ಅಲ್ವಾ ಬಂಧುಗಳೇ. ಏನೋ ಒಂದು ನೆಕ್ಸ್ಟು ಮತ್ತೆ ಇದಕ್ಕೆ ಹಾಕೋದು ಅದೇನು ನೋಡೋಣ. ಬಟ್ ಆ ಕ್ಷಣಕ್ಕೆ ಒಂದು ಈ ಸಡನ್ನಾಗಿ ಮಾತಾಡತಕ್ಕಂಥದ್ದು, ಸಡನ್ನಾಗಿ ಒಂದು ತಪ್ಪಾಗಿ ಹೇಳ್ತಕ್ಕಂಥದ್ದು, ತಪ್ಪಾಗಿ ಭಾವಿಸ್ತಕ್ಕಂಥದ್ದು, ತಪ್ಪು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಇದನ್ನು ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಆ ಮಕ್ಕಳು ನಮ್ಮ ಮಕ್ಕಳು. ನಮ್ಮ ಮಕ್ಕಳಿಗೋಸ್ಕರನೇ ನಾವು ದುಡಿತೀವಿ. ಮಕ್ಕಳೇ ನಮ್ಮ ಸರ್ವಸ್ವಾಗಿರ್ತಾರೆ. ಈ ನಿಟ್ಟಿನಲ್ಲಿ ನಾವು ಮಕ್ಕಳಿಗೋಸ್ಕರ ನಮ್ಮ ಒಂದು ಇದನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಹಾಗೆ ಮಕ್ಕಳನ್ನು ಕೂಡ ಅವರ ಎಲ್ಲ ವಿಚಾರಗಳನ್ನು ನಾವು ಕೂಡ ಗೌರವಿಸಬೇಕಾಗತ್ತೆ. ಹಾಗಾಗಿ ಇವತ್ತು ಈ ವಿಚಾರವನ್ನು ನಾನು ತಿಳಿಸ್ಬೇಕು ನಿಮಗೆ ಅಂತಲೇ ಈ ವಿಡಿಯೋವನ್ನು ಮಾಡಿದ್ದೀನಿ ಬಂಧುಗಳೇ. ದಯವಿಟ್ಟು ಈ ವಿಚಾರದ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ನಿಮಗೆ ನನ್ನ ಶುಭಾಶಯಗಳನ್ನ ಕೋರ್ತೀನಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫಲಿತಾಂಶಕ್ಕೆ. ಎಲ್ಲರಿಗೂ ಒಳ್ಳೆ ಸಕ್ಸಸ್ ಸಿಗಲಿ, ಭಗವಂತ ಒಳ್ಳೆ ಯಶಸ್ಸನ್ನು ಕೊಡಲಿ, ಒಳ್ಳೆ ಮಾರ್ಕ್ಸ್ ನಿಮ್ಮದಾಗಲಿ. ಅಕಸ್ಮಾತ್ತಾಗಿ ನಿಮ್ಮ ಮಾರ್ಕ್ಸು ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಬಂದಿದ್ದರು, ದಯವಿಟ್ಟು ಕೊರಗ್ತಾ ಕೂತ್ಕೊಬೇಡಿ. ಅದೇ ನಿಟ್ಟಿನಲ್ಲೇ ಚಿಂತೆ ಮಾಡ್ತಾ ಕೂತ್ಕೊಬೇಡಿ. ಅದೇ ಯೋಚನೆ ಮಾಡಿಕೊಂಡು ನಿಮ್ಮ ಮನಸ್ಸನ್ನು
ಕೆಡಿಸ್ಕೊಳ್ಬೇಡಿ. ಖುಷಿಯಾಗಿರಿ, ಬಂದದನ್ನು ತಗೊಳ್ಳಿ, ಖುಷಿಯಾಗಿರಿ. ಮುಂದಿನ ಸ್ಟೆಪ್ಪನ್ನು ತುಂಬ ಚೆನ್ನಾಗಿಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಳ್ಳಿ, ಯೋಚನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ನಿರ್ಧಾರ ಮಾಡ್ಕೊಳ್ಳಿ. ಮುಂದೆ ಇವತ್ತಿನ ಸೋಲು ನಾಳೆ ನನ್ನ ಗೆಲುವಿಗೆ ಕಾರಣವಾಗುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬನ್ನಿ. ಆ ನಿಟ್ಟಿನಲ್ಲಿ ನೀವು ವ್ಯವಹಾರವನ್ನು, ಮುಂದಿನ ಕೆಲಸಗಳನ್ನ ಮಾಡ್ತಾ ಹೋಗಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವನ್ನು ಕೋರ್ತೀನಿ. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ನಿಮ್ಮ ಭಗವತಿಯಲ್ಲಿ ನಾನು ನಿಮ್ಮ ಬಗ್ಗೆ ಆಶಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ, ಸಮಸ್ತರಿಗೂ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರುವಂಥ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತೀನಿ. ನಮಸ್ಕಾರ. ಜೈ ಜಗತ್. ನಮಸ್ಕಾರ.